ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಬಂದಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಸ್ನೇಹಿತರೆ 31ನೇ ಕಂತಿನ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ, ಅವರು ಏನೆಲ್ಲ ಅಪ್ಡೇಟ್ಗಳನ್ನು ಮಾಡಬೇಕು, ಹಾಗೆ ಅವರಿಗೆ ಗೃಹಲಕ್ಷ್ಮಿ ಹಣ ಬರುತ್ತಾ ಬರಲ್ವಾ, ಹಾಗೆ ಗೃಹಲಕ್ಷ್ಮಿ ಹಣ ಎಷ್ಟು ಕಂತಿನ ಹಣ ಇವಾಗ ಸರ್ಕಾರದಿಂದ ಬಿಡುಗಡೆಯಾಗಿದೆ, ಅದರ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ನೇಹಿತರೆ ಸರ್ಕಾರದಿಂದ ಬ್ಯಾಕ್ ಟು ಬ್ಯಾಕ್ ಆಗಿ ಒಂದಲ್ಲ ಒಂದು ರೀತಿಯಲ್ಲಿ ಅಪ್ಡೇಟ್ಗಳನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅದರಲ್ಲೂ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 30ನೇ ಕಂತಿನ ಹಣ ಹಾಗೆ 31ನೇ ಕಂತಿನ ಹಣ ಸಾಕಷ್ಟು ಫಲಾನುಭವಿಗಳಿಗೆ ಬಂದಿರಲಿಲ್ಲ. ಯಾವಾಗ ನಮಗೆ ಗೃಹಲಕ್ಷ್ಮಿ 31ನೇ ಕಂತು ಹಾಗೂ 30ನೇ ಕಂತಿನ ಹಣ ಬರುತ್ತೆ ಅನ್ನುವಂಥ ಕನ್ಫ್ಯೂಸ್ ಇತ್ತು ಸ್ನೇಹಿತರೆ. ಫೈನಲಿ ಸರ್ಕಾರದಿಂದ ಸ್ನೇಹಿತರೆ ಗೃಹಲಕ್ಷ್ಮಿ 31ನೇ ಕಂತಿನ ಹಣವನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಹಾಗೆ ಸಾಕಷ್ಟು ಫಲಾನುಭವಿಗಳಿಗೆ ಸ್ನೇಹಿತರೆ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತಾನೆ ಹೇಳ್ಬೋದು. ಏಕೆಂದರೆ ಸಾಕಷ್ಟು ಫಲಾನುಭವಿಗಳು ಸ್ನೇಹಿತರೆ ತುಂಬಾನೇ ವೇಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾವಾಗ ನಮಗೆ ಗೃಹಲಕ್ಷ್ಮಿ ಹಣ ಕ್ರೆಡಿಟ್ ಆಗುತ್ತೆ ಅಂತ ಫೈನಲಿ ಸ್ನೇಹಿತರೆ ಸರ್ಕಾರದಿಂದ ಒಂದಲ್ಲ ಒಂದು ರೀತಿಯಲ್ಲಿ ಅಪ್ಡೇಟ್ಗಳನ್ನು ಬಿಡ್ತಾ ಇದ್ದಾರೆ. ಇವಾಗ ಫೈನಲಿ ಸ್ನೇಹಿತರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಭರ್ಜರಿ ಆದಂಥ ಗುಡ್ ನ್ಯೂಸ್ ಸಿಗ್ತಾ ಇರತಕ್ಕಂಥದ್ದು ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ನೇಹಿತರೆ ಫೈನಲಿ 31ನೇ ಕಂತಿನ ಹಣ ಬಿಡುಗಡೆಯಾಗಿದೆ ಸ್ನೇಹಿತರೆ. ದಾವಣಗೆರೆ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ ಹಾಗೆ ಚಾಮರಾಜನಗರ, ಮೈಸೂರು, ಬೆಂಗಳೂರು ಈ ಕಡೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿ ಕ್ರೆಡಿಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಹಾಗೆ ಸಾಕಷ್ಟು ಫಲಾನುಭವಿಗಳಿಗೆ ಸ್ನೇಹಿತರೆ ಇನ್ನೂ ಕೂಡ ಬಂದಿರೋಲ್ಲ. ದಯವಿಟ್ಟು ಸ್ನೇಹಿತರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಯರ್ ಬೈ ನಿಮ್ಮದು ಯಾವ ಬ್ಯಾಂಕ್ ಖಾತೆಯನ್ನು ಹೊಂದಿರ್ತೀರಾ ಆ ಖಾತೆಗಳನ್ನು ಹೊಂದಿರುವಂತಹ ಬ್ಯಾಂಕ್ಗಳಿಗೆ ಭೇಟಿಯನ್ನು ನೀಡಬೇಕಾಗುತ್ತೆ. ಏಕೆಂದರೆ ಸಾಕಷ್ಟು ಫಲಾನುಭವಿಗಳು ಏನಪ್ಪ ಒಂದು ಮಿಸ್ಟೇಕನ್ನು ಮಾಡ್ಕೊಳ್ತಾರೆ ಅಂದರೆ ಒಂದೇ ಒಂದು ಮಿಸ್ಟೇಕು ಸ್ನೇಹಿತರೆ, ಮೇಜರ್ ಆಗಿ ಅವರು ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋಕ್ಕೆ ಹೋಗಲ್ಲ. ಮಿನಿಮಮ್ ಬ್ಯಾಲೆನ್ಸ್ ಏನಾದರೂ ಅವರು ಮೇಂಟೈನನ್ನು ಮಾಡಲಿಲ್ಲ ಅಂದರೆ ಸ್ನೇಹಿತರೆ ಬ್ಯಾಂಕ್ಗಳಲ್ಲಿ ಏನಾಗುತ್ತಪ್ಪ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾಬ್ಲಮ್ ಆಗುವಂತ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಆದ್ದರಿಂದ ಗೃಹಲಕ್ಷ್ಮಿ ಫಲಾನುಭವಿಗಳು ಇದೊಂದನ್ನ ಅವರು ಏನಾದರೂ ಅಪ್ಡೇಟ್ ಅನ್ನ ಮಾಡಿಸ್ಕೊಳ್ತು ಅಂದ್ರೆ ಸ್ನೇಹಿತರೆ ಇನ್ಯಾವುದೇ ತರದ ಅವರಿಗೆ ಟೆನ್ಷನ್ ಇರಲ್ಲ. ಗೃಹಲಕ್ಷ್ಮಿ ಫಲಾನುಭವಿಗಳ 31ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸಾಕಷ್ಟು ನ್ಯೂಸ್ಗಳನ್ನ ನೋಡ್ತಾ ಇದ್ದೀರಾ, ಹಾಗೆ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಹಾಗೆ ಬೇರೆ ಬೇರೆ ವಿಡಿಯೋಗಳನ್ನ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಒಂದೊಂದು ಚಾನಲ್ಗಳಲ್ಲಿ ಒಂದೊಂದು ನ್ಯೂಸ್ಗಳನ್ನ ನೀಡ್ತಾ ಇರ್ತಾರೆ ಸ್ನೇಹಿತರೆ. ಹಾಗೆ ಸಾಕಷ್ಟು ಫಲಾನುಭವಿಗಳಿಗೆ ಕನ್ಫ್ಯೂಸ್ ಇರುತ್ತೆ, 32ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗ್ಬಿಟ್ಟಿದೆಯಾ, ಹಾಗೆ ಎಲ್ಲ ಚಾನಲ್ಗಳಲ್ಲೂ ಕೂಡ 32ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗ್ಬಿಟ್ಟಿದೆ, ನಿಮ್ಮ ಖಾತೆಗಳಿಗೆ ಬಂದೇ ಬಿಡ್ತು ಅನ್ನುವಂಥ ಒಂದು ನ್ಯೂಸನ್ನ ನೀಡ್ತಾ ಇದ್ದಾರೆ. ಇದು ನಿಜಾನ ಅಂತ ಹೇಳಿದ್ರೆ ಸ್ನೇಹಿತರೆ ಇನ್ನೂ ಕೂಡ 32ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. ಸದ್ಯಕ್ಕೆ ಬಿಡುಗಡೆ ಆಗಿರುವಂತಹ ಕಂತಿನ ಹಣ ಯಾವುದಪ್ಪ ಅಂದರೆ 31ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿರೋದು ಸ್ನೇಹಿತರೆ. ಸಾಕಷ್ಟು ಜನ ಒಂದೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಅಫಿಷಿಯಲ್ ಆಗಿ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರನೇ ಸ್ನೇಹಿತರೆ 31ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿರೋದು. ಹಾಗೆ ಸ್ನೇಹಿತರೆ ಸಾಕಷ್ಟು ಫಲಾನುಭವಿಗಳು 4,000 ನಮಗೆ ಬಂದಿದೆಯಲ್ಲ, ನಮಗೆ 32ನೇ ಕಂತಿನ ಹಣನೂ ಕೂಡ ಬಂದಿದೆಯಾ ಅನ್ನುವಂಥ ಒಂದು ಕನ್ಫ್ಯೂಸ್ ಇರುತ್ತೆ ಸ್ನೇಹಿತರೆ. ನಿಮ್ಮ ಖಾತೆಗಳಿಗೆ ಏನಾದರೂ 4,000 ಬಂದಿತ್ತು ಅಂದರೆ ಸ್ನೇಹಿತರೆ ಆಲ್ರೆಡಿ ನಿಮಗೆ 30ನೇ ಕಂತಿನ ಹಣ ಬಂದಿರಲ್ಲ, ಅದನ್ನು ಸೇರಿ ಓಟ್ನಲ್ಲಿ ನಿಮಗೆ 4,000 ಬಂದಿರುತ್ತೆ ಹೊರತು ಸ್ನೇಹಿತರೆ 32ನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. ಸರ್ಕಾರದಿಂದನೂ ಕೂಡ ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಬರ್ತಾ ಇದೆ ಸ್ನೇಹಿತರೆ. ಸರ್ಕಾರದಿಂದ ಮೇಜರ್ ಆಗಿ ಯಾವುದೇ ಒಂದು ಗೃಹಲಕ್ಷ್ಮಿ ಅಪ್ಡೇಟ್ ರಿಲೇಟೆಡ್ ಅಪ್ಡೇಟ್ ಬಂತು ಅಂದರೂ ಸಹ ನಾನು ನಿಮಗೆ ವಿಡಿಯೋನ ಮಾಡಿ ತಿಳಿಸ್ತೀನಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ಸಾಕಷ್ಟು ಚಾನಲ್ಗಳಲ್ಲಿ ಹಾಗೆ ಇನ್ನಿತರ ಫಲಾನುಭವಿಗಳು ಕೂಡ ಹೇಳ್ತಾ ಇರುವಂತಹ ಮಾತು ಸ್ನೇಹಿತರೆ ಏನಪ್ಪಾ ಅಂದರೆ ನಾವು ರೇಷನ್ ಕಾರ್ಡ್ ಅಕ್ಕಿಯನ್ನು ತಗೊಳ್ಬೇಕಾದ್ರೆ ನಾವು ಹೆಬ್ಬೆಟ್ಟನ್ನ ಇಡ್ತೀವಿ, ಅದಕ್ಕೆ ನಮಗೆ ಗೃಹಲಕ್ಷ್ಮಿ ಹಣ ಬೇಗನೆ ಬಂದಿದೆ ಅನ್ನುವಂಥ ಒಂದು ಅಪ್ಡೇಟನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ. ಇದಂತೂ ಶುದ್ಧ ಸುಳ್ಳು ಸ್ನೇಹಿತರೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಯಾಕೆಂದರೆ ಕೆಲವು ಫಲಾನುಭವಿಗಳು ಅವರೇ ಹೋಗಿ ರೇಷನ್ನ ತಗೊಳ್ಳಲ್ಲ, ಅವರ ಮನೆಯವರು ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮ ಯಾರು ಹೋಗಿ ಬೇರೆಯವರು ರೇಷನ್ನ ತಗೊಳ್ತಾರೆ. ಆದ್ದರಿಂದ ಅವ್ರಿಗೂ ಕೂಡ ಡೌಟ್ ಇರುತ್ತೆ, ನಾವು ಯಾವತ್ತೂ ಕೂಡ ಅಕ್ಕಿನೇ ತಗೊಂಡಿಲ್ವಲ್ಲ, ನಮಗೂ ಕೂಡ ಗೃಹಲಕ್ಷ್ಮಿ ಹಣ ಬರಲ್ವಾ ಅಂತ. ಯಾವುದೇ ಥರದ ಈ ರೀತಿಯಾದಂಥ ಮೇಜರ್ ಅಪ್ಡೇಟ್ ಯಾವುದೂ ಕೂಡ ಇಲ್ಲ ಸ್ನೇಹಿತರೆ. ಏನಕ್ಕೋಸ್ಕರ ಸರ್ಕಾರದಿಂದ ಈ ಒಂದು ಅಪ್ಡೇಟನ್ನು ತಂದಿದ್ದಾರೆ ಅಂದರೆ ಸ್ನೇಹಿತರೆ ಸಾಕಷ್ಟು ಜನ ತುಂಬಾನೇ ಅನುಕೂಲವಾಗಿರ್ತಾರೆ. ಅಂದರೆ ಏನಪ್ಪ ಅಂದರೆ ಅವರು ಒಳ್ಳೆ ಸರ್ಕಾರದ ಕೆಲಸದಲ್ಲಿರ್ತಾರೆ ಸ್ನೇಹಿತರೆ, ಒಳ್ಳೆ ಜಾಬು ಕೂಡ ಇರುತ್ತೆ, ಹಾಗೆ ಅವ್ರ ಹತ್ರ ಒಳ್ಳೆ ಫೈನಾನ್ಷಿಯಲಿ ತುಂಬಾನೇ ಸ್ಟೇಬಲ್ ಆಗಿರ್ತಾರೆ. ಅವರು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳ ಹಣವನ್ನು ತಗೊಳ್ತಾ ಇದ್ದಾರೆ, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳು ತಗೊಳ್ತಾ ಇದ್ದಾರೆ, ಮರಣವನ್ನು ಹೊಂದಿರುವಂಥ ಫಲಾನುಭವಿಗಳು ಅಮೌಂಟನ್ನು ತಗೊಳ್ತಾ ಇದ್ದಾರೆ. ಇದನ್ನೆಲ್ಲವನ್ನೂ ಕೂಡ ತಡೆಗಟ್ಟಬೇಕು ಅನ್ನುವಂತಹ ರೀತಿಯಲ್ಲಿ ಸ್ನೇಹಿತರೆ ಸರ್ಕಾರವು ಈ ಒಂದು ರೂಲ್ಸನ್ನು ಮಾಡಿದೆ ವಿನಃ ಸ್ನೇಹಿತರೆ ಇನ್ಯಾವುದೇ ಥರದ ಉದ್ದೇಶ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮ್ಗೇನಾದರೂ ಗೃಹಲಕ್ಷ್ಮಿ ಹಣ 31ನೇ ಕಂತಿನ ಹಣ ಏನಾದರೂ ಬಂದಿಲ್ಲ ಅಂದರೆ ಸ್ನೇಹಿತರೆ ದಯವಿಟ್ಟು 2 ರಿಂದ 3 ದಿನ ವೆಯ್ಟ್ನ ಮಾಡಿ, ಖಂಡಿತವಾಗಲೂ ನಿಮಗೆ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಸ್ನೇಹಿತರೆ. ಇಷ್ಟ ಆಗಿತ್ತು ಸ್ನೇಹಿತರೆ ಸದ್ಯಕ್ಕೆ ಸಿಗ್ತಾ ಇರುವಂತಹ ಗೃಹಲಕ್ಷ್ಮಿ ಲೇಟೆಸ್ಟ್ ಅಪ್ಡೇಟ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಹಾಗೆ ಇದೇ ಥರ ಗೃಹಲಕ್ಷ್ಮಿ ಯಾವುದೇ ಒಂದು ಲೇಟೆಸ್ಟ್ ನ್ಯೂಸ್ ಸಿಕ್ಕಿದ್ರು ಕೂಡ ಈ ಚಾನಲಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.